ನೋಡಿ, ಇದು ಶಿರಾಳಕೊಪ್ಪ ನಗರದಿಂದ ಹೊರಭಾಗದಲ್ಲಿರುವಂಥ ಒಂದು ಜಮೀನಿನಲ್ಲಿ ಸುಮಾರು ಸಾವಿರಾರು ಗೋವುಗಳನ್ನು ಹತ್ಯೆ ಮಾಡಿ ಗೋವಿನ ಚರ್ಮ ಮತ್ತು ಖನಿಜಗಳನ್ನು ತಗೊಂಬಂದು ಹಾಕಿದ್ದಾರೆ. ಸುಮಾರು ಇವೆಲ್ಲ ಇರೋದು ನೋಡಿದ್ರೆ ನಿನ್ನೆ ಅಥವಾ ಮೊನ್ನೆ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ನೋಡಿ, ಇವೆಲ್ಲ ಗೋವಿನ ಖನಿಜ ಮತ್ತು ಇವೆಲ್ಲ ಗೋವನ್ನು ಕಟ್ಟಿ ತೊಗೊಂಬಂದಿರುವಂಥ ಹಗ್ಗಗಳು. ಸುಮಾರು ಈ ಒಂದು ಫೀಲ್ಡಿನ ಪೂರ್ತಿ ಗೋವನ್ನು ಕಟಾವು ಮಾಡಿ ತೊಗೊಂಬಂದು ಹಾಕಿರುವಂಥ ಖನಿಜಗಳೇ ಹೆಚ್ಚಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ. ಬಕ್ರೀದ್ ಹಬ್ಬಕ್ಕೆ ಗೋಹತ್ಯೆ ಮಾಡ್ತಾರೆ ಅಂತ ಹೇಳಿ ಮನವಿಗಳು ನೀಡಿದೆ. ತುಂಬ ದೊಡ್ಡ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶ ಇದೆ. ಆದರೂ ಸಮೇತ ನೋಡಿ, ಇದೆಲ್ಲ ನಿನ್ನೆ ತೊಗೊಂಬಂದು ಹಾಕಿರುವಂಥದ್ದು. ನಿನ್ನೆ ಅಥವಾ ಇವತ್ತು ಬೆಳಗ್ಗೆ ತೊಗೊಂಬಂದು ಹಾಕಿರೋದು ಅನಿಸುತ್ತೆ. ಇನ್ನೂ ಹಸಿ ಇದೆ. ಎಲ್ಲ ಗೋವಿನ ಚರ್ಮಗಳು, ಎಲ್ಲ ಸಣ್ಣ ಕರುಗಳ ಚರ್ಮಗಳು. ನೋಡಿ, ಇಲ್ಲೆಲ್ಲ ಪೂರ್ತಿ ಗೋವಿನದ ಮೂಳೆ, ಚರ್ಮ, ಕೋಡು, ಎಷ್ಟು ಗೋವುಗಳನ್ನು ಹತ್ಯೆ ಮಾಡಿರ್ಬೋದು, ಎಷ್ಟು ದೊಡ್ಡ ಗೋಮಾಂಸದ ದಂಧೆ ಶಿರಾಳಕೊಪ್ಪದಲ್ಲಿ ನಡೀತಾ ಇರ್ಬೋದು ಅಂತೇಳಿ ಇದಕ್ಕೆ ತಕ್ಕ ಸಾಕ್ಷಿ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ಇವೆಲ್ಲ. ನೋಡಿ, ಗೋವಿನೆಲ್ಲ ಕಾಲುಗಳು. ನೋಡಿ, ಇದು ಸಹ ನೆನ್ನೆ ತೊಗೊಂಬಂದು ಹಾಕಿರೋದು ಅನಿಸುತ್ತೆ. ಪೂರ್ತಿ ಹಸಿ ಇದೆ. ಇದು ದೊಡ್ಡ ಗೋವಿಂದು ಅನಿಸುತ್ತೆ. ಗೋ ಹತ್ಯೆ ಅನ್ನೋದು ಶಿರಾಳಕೊಪ್ಪಲದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ.